ಅಲ್ಲಿ ನಡೆದಿರೋ ಅವ್ಯವಹಾರದ ಬಗ್ಗೆ ನನ್ನ ಹತ್ರ ಪಟ್ಟಿ ಇದೆ. ಅದು ಬಿಡೋ ಸಂದರ್ಭ ಬಂದರೆ ಬಿಡ್ತೇನೆ, ಬೇಕಾಗಿಲ್ಲ. ಕುತಂತ್ರದ ರಾಜಕಾರಣ, ಅತಿಯಾದ ಆಸೆ ಅಂಶಗಳು, ಅತಿಯಾದ ದುಡ್ಡಿನ ಸುರಿಮಳೆ, ಹೊಳೆಯಂತೆ ಹರಿಸಿದಂಥ ದುಡ್ಡಿನ ಸುರಿಮಳೆ, ಗಿಫ್ಟ್ಗಳು, ಬೆಳ್ಳಿ ಗಿಫ್ಟ್ಗಳು ಕೆಜಿಗಟ್ಟಲೆ. ಬೆಳ್ಳಿನ 4-5 ತಿಂಗಳಿಂದಲೇ ತಂದು ರಿಸರ್ವ್ ಮಾಡೋದು ನನ್ನ ಗಮನಕ್ಕೆ ಬಂದಿದೆ. ಆ ಗೋಮಾತೆ, ಆ ಗೋಪಾಲಕರು ಅವ್ರ ಸೇವೆ ಮಾಡಬೇಕು ಅನ್ನೋ ಕೊನೆಯಲ್ಲಿ ಸ್ವಲ್ಪ ಆತುರದ ನಿರ್ಧಾರ ನಾನು ತಗೊಂಡಿದ್ದು ನಿಜ. ಕೆಲವರು ಆಗಲೇ ಪ್ರಶ್ನೆ ಮಾಡಿದ್ರು, ನಿಮ್ಮ ಸೋಲಿಗೆ ಯಾರು ಕಾರಣ, ಯಾಕೆ ಕಾರಣ, ಏನು ಅಂತ. ನನ್ನ ಸೋಲಿಗೆ ಯಾರೂ ಕಾರಣ ಅಲ್ಲ, ನನ್ನ ಸೋಲಿಗೆ ನಾನೇ ಕಾರಣ. ನನ್ನ ಆತುರದ ನಿರ್ಧಾರ, ತಡ ಆತರ ಅಂದರೆ ತಡವಾಗಿ. ನಾನು ಮೊದಲಿಂದ ಇದ್ರ ಬಗ್ಗೆ ತಯಾರಿ ನಡೆದಿಲ್ಲ. ಪುಣ್ಯಾತ್ಮನು ನನ್ನ ಎದುರಾಳಿ ಒಂದು ಪಟ್ಟಿ ಓದಿದ್ರು, ಅವ್ರಿಗೆ ಈ ಸ್ಥಾನ ಆಯಿತು, ಈ ಸ್ಥಾನ ಆಯಿತು, ಈ ಸ್ಥಾನ ಆಯಿತು, ಲೆಕ್ಕ ಹೇಳಿ ಸುಮಾರು ಸ್ಥಾನಗಳು ಯಾವ ಎಲ್ಲ ಪುಕ್ಸಾಟಿ ಬಂದಿರೋಲ್ಲ. ನಾನು ಸೇವೆ ಮಾಡಿದ್ದರಿಂದ ಒಂದಕ್ಕೊಂದು ಎಲ್ಲದರಲ್ಲೂ ಜನ ಆಯ್ಕೆ ಮಾಡಿ ನನಗೆ ಚುನಾವಣೆಯಲ್ಲಿ ಗೆಲ್ಲಿಸಿ ಕಳಿಸಿದರು. ನಾನು ಆಗಲೇ ಹೇಳ್ದಂಗೆ ಕಾಲೇಜು, ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಯೂನಿಯನ್ ಪ್ರೆಸಿಡೆಂಟಿಂದ ಹಿಡಿದು ತಹಲ್ವರೆಗೂ ಅನೇಕ ಚುನಾವಣೆಯಲ್ಲಿ ಎದುರಿಸಿದ್ದೀನಿ, 2 ಚುನಾವಣೆಯಲ್ಲಿ ಸೋತಿದ್ದೀನಿ. ಇವತ್ತು ಖಾಲಿ ಡಬ್ಬಗಳ ಬಗ್ಗೆ ಇವರೆಲ್ಲ ಹೇಳಿದ್ದಾರೆ. ಅವ್ರ ಡಬ್ಬ ಭರ್ತಿ ಆಗಿದೆ, ಆಯ್ನಪ್ಪನವ್ರು ಹೇಳಿದಾಗ. ಯಾಕೆ ಭರ್ತಿ ಆಯಿತು, ಹೆಂಗೆ ಭರ್ತಿ ಆಯಿತು? ಅವರು ಡಬ್ಬ ಜೊತೆಗೆ ಅವರ ಪೆಟ್ಟಿಗೆ, ಅವ್ರ ಮನೆ ಎಲ್ಲ ಕೂಡ ಭರ್ತಿ ಇದೆ. ಉದಾಹರಣೆ ಕೊಟ್ಟರು ಆಯ್ನಪ್ಪನವರು, ಸತ್ಯವಾದ ಉದಾಹರಣೆ ಕೊಟ್ಟರು. ಕಳೆದ 6 ವರ್ಷಗಳಿಂದ ಚೀಮೂಲಲ್ಲಿದ್ದರು. ಅಲ್ಲಿ ಯಾವ ಮಟ್ಟದ ಅವ್ರಿಗೆ ಅಧಿಕಾರ ಇದಿತ್ತು ಅಂತಾರೆ. 5 ವರ್ಷದ ಮುಗಿದ ಮೇಲೆ ಅಡ್ಮಿನಿಸ್ಟ್ರೇಟರ್ ಹಾಕಿ ಇವ್ರ ಅವಧಿ ಮುಗೀತು ಅಂತಿತ್ತು. ಇದೇ ವ್ಯಕ್ತಿ ಕೋರ್ಟ್ಗೂ ಅಲ್ದು ಎಕ್ಸ್ಟೆಂಡ್ ಮಾಡಿಸ್ಕೊಂಡ್ರು. ಅಲ್ಲಿ ನಡೆದಿರೋ ಅವ್ಯವಹಾರದ ಬಗ್ಗೆ ನನ್ನ ಹತ್ರ ಪಟ್ಟಿ ಇದೆ. ಅದು ಬಿಡೋ ಸಂದರ್ಭ ಬಂದರೆ ಬಿಡ್ತೇನೆ, ಬೇಕಾಗಿಲ್ಲ. ಅವ್ರು ಮಾಡಿದ್ದು ಅವ್ರಿಗೆ ತಗಲ್ಲಿ. ಹಾಗಾಗಿ ಇವತ್ತು ಈ ಚುನಾವಣೆ ಒಂದು ಸತ್ಯ, ಧರ್ಮ ಅಧರ್ಮಗಳ ಚುನಾವಣೆ ಇದು. ಅವರು ಎಲ್ಲ ಪೊಳಗಿದ್ರು ಆ ಫೀಲ್ಡಲ್ಲಿ. ನಾನು ಮೊಟ್ಟ ಮೊದಲಿಗೆ ಚುನಾವಣೆ ಈ ಒಂದು ಆಲೂಕೂಟದ ಇದರಲ್ಲಿ ಎದುರಿಸ್ತಾ ಇರೋದು. ನನಗೆ ಅವರ ವರ್ಷಗಳು ಗೊತ್ತಿರಲಿಲ್ಲ. ಅಡ್ಡದಾರಿಗಳಲ್ಲಿ ದೂರೋದು, ಮಾಡಬಾರ್ದು ಮಾಡೋದು, ಇಲ್ಲೀಗಲ್ ಆ್ಯಕ್ಟಿವಿಟೀಸು. ನಾನೆಲ್ಲ ಆಗಲೇ ಹೇಳಿದ್ನಲ್ಲ, ಬೈರೇಗೌಡರು, ಪಿಳ್ಳಪ್ಪನವರು ಸತ್ಯವಾದ ಕಾಲದಲ್ಲಿ ರಾಜಕಾರಣ ಮಾಡ್ಕೊಂಬಂದ್ರು. ನಾವು ಇವರು ಯಾವ ರೀತಿಯ ಪಕ್ಷಗಳ ಬದಲಾವಣೆ, ಜಿಲ್ಲಾ ಪಂಚಾಯತ್ ಒಂದಲ್ಲಿ ಸೋತರು, ತಿರುಗಿಂದೆ ಇನ್ನೊಂದು ಪಾರ್ಟಿಗಳು. ಚೀಮೂಲಲ್ಲಿ ಒಂದು ಪಾರ್ಟಿಯಲ್ಲಿ ಗೆದ್ದರು, ಮತ್ತೆ ಇಮಿಡಿಯೇಟಾಗಿ ಪಕ್ಷ ಬದಲಾವಣೆ ಮಾಡಿ ಕೋತಿ ಕೊಂಬ ಆಟ ಆಡ್ದಂಗೆ ಅಲ್ಲಿಂದ ಇಲ್ಲಿಗೆ ಎದುರ್ಕೊಂಡು ಬಂದು ನಾನು ಮಾಡಿಲ್ಲ. ನಾನು ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡ್ಮೇಲೆ ಆ ಪಕ್ಷದಿಂದನೇ ಮೊದಲಿಂದ ನಡೆದಿರ್ಬೋದು 25 ವರ್ಷದಿಂದ. ಇನ್ನು 25 ವರ್ಷದಿಂದ ಸತತವಾಗಿ ಒಂದು ಪಕ್ಷದಲ್ಲಿ ನಾನು ನಿಷ್ಠಾವಂತನಾಗಿ ಯಾವುದೇ ಚುನಾವಣೆ ಬಂದು ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಯಾಗಿ ಒಂದು ರೀತಿಯಲ್ಲಿ ಯಾವುದೇ ಅಭ್ಯರ್ಥಿ XYZ ಯಾರೇ ಆಗಲಿ ನಾನು ಅವ್ರಿಗೆ ಸಪೋರ್ಟ್ ಮಾಡಿ ಆರ್ಥಿಕ ಪಕ್ಷದ ಸಂಘಟನೆ, ಆ ಗೋಮಾತೆ, ಆ ತಾಯಿ ಗೋಮಾತೆ ಮುಕ್ಕೋಟಿ ದೇವತೆಗಳಿರುವಂತಹ ಹುಟ್ಟಿದ ಮಗುವಿಂದ ಸಾಯ ಮುದುಕರ ತನಕ ಅಮೃತ ನೀಡುವಂಥ ಗೋಮಾತೆ ಸೇವೆ. ಅದು ಅಪುಣ್ಯವಾದ ಕೆಲಸ ಮಾಡ್ತೋದು, ಅಪುಣ್ಯ ಸಿಗೋದೇ ಅದೃಷ್ಟ. ಆ ಒಂದು ಹಿನ್ನೆಲೆಯಲ್ಲಿ ಆ ಗೋಮಾತೆ, ಆ ಗೋಪಾಲಕರು ಅವ್ರ ಸೇವೆ ಮಾಡಬೇಕು ಅನ್ನೋ ಕೊನೆಯಲ್ಲಿ ಸ್ವಲ್ಪ ಆತುರದ ನಿರ್ಧಾರ ನಾನು ತಗೊಂಡಿದ್ದು ನಿಜ. ಅದಕ್ಕೆ ಚುನಾವಣೆ ಸೋಲು ಗೆಲುವು ಸಹಜ. ಅದನ್ನು ಕೇವಲವಾಗಿ ಖಾಲಿ ಡಬ್ಬಗಳು, ರಮೇಶ್ ಅವ್ರ ಹಿಂದೆ ಸುತ್ತು ಇರೋರೆಲ್ಲ ಖಾಲಿ ಡಬ್ಬಗಳು ಒಪ್ಕೊಂಡಿದ್ವಿ, ನಾವೆಲ್ಲ ಒಪ್ಕೊಂಡಿದ್ವಿ. ನಾವೆಲ್ಲ ಖಾಲಿ ಡಬ್ಬಗಳವ್ರೆ. ಖಾಲಿ ಡಬ್ಬಗಳವ್ರನ್ನ ಭರ್ತಿಯಾಗಿರೋ ಖಜಾನೆ ಎದುರಿಸಿ ಸೆಲೆಕ್ಟೆಡ್ ಓಟ್ಸ್ ಇದು.
ಅಧ್ಯಕ್ಷರು ಮತ್ತು ಡೆಲಿಗೇಟ್ಸ್ ಹಾಕುವಂಥ ಮತ ಇದು. ಅಂಥ ಕಡೆ 30 ಮತ ನಾನು ಮೊದಲಿಗೆ ನಿಂತು ತಗೊಂಡಿರೋದು ನನ್ನ ಅಭಿಪ್ರಾಯದಲ್ಲಿ ಗ್ರೇಟೆ. ಆದರೆ ಕುತಂತ್ರದ ರಾಜಕಾರಣ, ಅತಿಯಾದ ಆಸೆ ಅಂಶಗಳು, ಅತಿಯಾದ ದುಡ್ಡಿನ ಸುರಿಮಳೆ, ಹೊಳೆಯಂತೆ ಹರಿಸಿದಂಥ ದುಡ್ಡಿನ ಸುರಿಮಳೆ, ಗಿಫ್ಟ್ಗಳು, ಬೆಳ್ಳಿ ಗಿಫ್ಟ್ಗಳು ಕೆಜಿಗಟ್ಟಲೆ, ಬೆಳ್ಳಿನ 4-5 ತಿಂಗಳ ಹಿಂದೆ ತಂದು ರಿಸರ್ವ್ ಮಾಡೋದು ನನ್ನ ಗಮನಕ್ಕೆ ಬಂದಿದೆ. ಕಂತೆ ಅದು ಬ್ಯಾಗ್ಗಳು ತುಂಬಿ ನೋಟುಗಳು ತಗೊಂಡೋಗಿ ಮೂಟೆ ಕೊಟ್ಟಿರೋದು ನನಗೆ ಗೊತ್ತಿದೆ. ಈ ಥರ ಅಡ್ಡದಾರಿಯಲ್ಲಿ ನಾನು ಹೋಗಿಲ್ಲ. ನಾನು ನ್ಯಾಯವಾದ ರೀತಿಯಲ್ಲಿ ಚುನಾವಣೆ ಎದುರಿಸಿದ್ದೇನೆ. ಮಗದೊಮ್ಮೆ ನನಗೆ ಸಹಕಾರ ನೀಡಿದಂತೆಲ್ಲ ಮುಖಂಡರುಗಳಿಗೆ, ಮತ ನೀಡಿದಂಥ ಮತದಾರ ಬಂಧುಗಳಿಗೆ ನನ್ನ ತಮ್ಮ ಮೂಲಕ ಕೃತಜ್ಞತೆಗಳನ್ನ ಅರ್ಪಿಸಿ ನಾನು ಸಾಕೋಟೆ ಕಾರ್ವ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.